ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸ ವ್ಯಾಪ್ತಿಗೆ ಬರುವಂತಹ ಕೋಟೆಹೊಳೆ ಸಮೀಪದಲ್ಲಿರುವಂತಹ ಗೇರ್ ತೋಟ ಅಂದ್ರೆ ಈ ಗೇರ್ ತೋಟಕ್ಕೆ ಬರುವಂತ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಗ್ರಾಮಕ್ಕೆ ಅಂದ್ರೆ ಈ ಗ್ರಾಮದಲ್ಲಿ ಅಬ್ಬುಗುಡಿಗೆ ಫಾಲ್ಸ್ ಮತ್ತೆ ಕೆಲವು ಹೋಮ್ ಸ್ಟೇಗಳು ಇದಾವೆ. ಅದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಈ ಭಾಗಕ್ಕೆ ಬರ್ತಾರೆ. ಈ ಭಾಗಕ್ಕೆ ಬಂದಾಗ ಕೆಲವೊಂದು ಸಲ ಬಂದ ಮುಖ್ಯ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಬಿಯರ್ಗಳು ಮತ್ತೆ ಕೆಲವೊಂದು ಬಾಟಲ್ಗಳು ಚೀಲಗಳು ತುಂಬಾ ಹಾಕಿಟ್ಟಿದ್ದಾರೆ. ಅಂದ್ರೆ ಅದನ್ನು ಯಾರು ನೋಡಿದ್ರು ನೋಡ್ದಂಗೆನೆ ಕೂತಿದ್ದಾರೆ. ಬಟ್ ಇಲ್ಲಿ ಸ್ಥಳೀಯರು ಕೂಡ ತುಂಬಾ ದಿನಗಳಿಂದ ನಮ್ಮನ್ನು ಅಂದ್ರೆ ಮಾಧ್ಯಮದಲ್ಲಿ ಇದನ್ನು ಹಾಕ್ಸಿದ್ರೆ ಎಲ್ಲರೂ ಸ್ವಚ್ಛತೆ ಮಾಡ್ಬೋದೇನೋ ಅಂತ ಒಂದು ಕೂಡ ನಮಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿ ಇವತ್ತು ಕೂಡ ನಮ್ಮ ತಂಡ ಕೂಡ ನಾವು ಇಲ್ಲಿ ಬಂದಿದ್ದೀವಿ. ಬಂದು ನೋಡಿದಾಗ ಅದು ನಮಗೆ ತುಂಬಾ ಬೇಜಾರಾಗುತ್ತೆ. ಈ ಕಾಡಲ್ಲಿ ಅಂದ್ರೆ ಅರಣ್ಯ ಸಂಬಂಧಪಟ್ಟಂತಾನೆ ಬರುವಂತ ಜಾಗದಲ್ಲೂ ಕೂಡ ಬಿಯರ್ ಬಾಟ್ಲ್ಗಳು ಪ್ಲಾಸ್ಟಿಕ್ ಚೀಲಗಳು ಪ್ರತಿಯೊಂದನ್ನು ಹಾಕಿಟ್ಟಿದ್ದಾರೆ. ಇಲ್ಲೊಂದು ನೀವು ನೋಡ್ಬೋದು ಪಕ್ಕದಲ್ಲಿ ಒಂದು ಗುಂಡಿ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಈ ಕಸಗಳನ್ನು ಹಾಕಂಗಿಲ್ಲ. ಇದು ನೀರಿಗೋಸ್ಕರ ಮಾಡಿರೋಂತ ಒಂದು ವ್ಯವಸ್ಥೆ ಇದು. ಇಲ್ಲಿ ನಿಮಗೆ ಇನ್ನೊಂದು ಕಡೆ ತೋರಿಸ್ತೀನಿ. ಇಲ್ಲಿ ಅರಣ್ಯ ಇಲಾಖೆಯವರು ಒಂದು ಬೇಲಿ ಕೂಡ ಮಾಡಿದ್ದಾರೆ. ಈ ಬೇಲಿ ಒಳಭಾಗದಲ್ಲಿ ಕಸದ ರಾಶಿ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಭಾಗದಲ್ಲಿ ರಾಶಿ ಹಾಕಿಟ್ಟಿದ್ದಾರೆ. ಹೋಮ್ ಸ್ಟೇಗಳಿಂದ ತಂದಾಗಿಲಿ ಇರ್ಬೋದು, ಇಲ್ಲ ಇಲ್ಲಿ ಮನೆಗಳೆಲ್ಲ ಇದಾವೆ. ಕೆಲವರೆಲ್ಲ ಸ್ವಲ್ಪ ತಂದು ಹಾಕಿದ್ದಾರೆ. ಅತಿಯಾಗಿರೋದು ಹೋಮ್ ಸ್ಟೇಗಳದೇ. ಆದ್ರೂ ಕಸದ ಗಾಡಿ ಕೂಡ ಪಂಚಾಯತಿಯಿಂದ ಇರೋತ್ತಿಗೆ ಇಂಥ ಜಾಗದಲ್ಲಿ ಈ ತರ ಎಲ್ಲ ಕಸ ಹಾಕೋದು ತಪ್ಪಾಗುತ್ತೆ. ಇನ್ನೊಂದು ಕಡೆ ಭಾಗದಲ್ಲಿ ನೋಡ್ಬೋದು, ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರದಲ್ಲಿ ಇಲ್ಲಿನ ಸ್ಟೂಡೆಂಟ್ಗಳು ಮತ್ತೆ ಇಲ್ಲಿ ಹೊರಗಡೆಯಿಂದ ಬಂದ ಪ್ರವಾಸಿಗರು ಕೂಡ ಇಲ್ಲಿ ಪಾರ್ಟಿ ಮಾಡಿದ್ದಾರೆ. ನೋಡಿ ಯಾವ ತರ ಇದೆ ಅಂತ ನೀವೇ ನೋಡ್ಬೋದು. ರಸ್ತೆ ಬದಿಯಲ್ಲೇ ಈ ತರ ಎಲ್ಲ ಕುಡ್ದು ಅಂದ್ರೆ ಈ ಬಾಟ್ಲಿನೆಲ್ಲ ಒಡೆದು ಹಾಕಿರೋದು ಎಲ್ಲ ನೀವು ದೃಶ್ಯ ಕೂಡ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಯಾವ ತರ ಇದೆ ಅಂತೆ. ಇಲ್ಲಿ ಗ್ರಾಮದ ಒಂದು ಅಂದ್ರೆ ಶಾಲೆ ಹೋಗೋ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೂ ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸುವುದಿಲ್ಲ. ಇಲ್ಲಿನ ಗ್ರಾಮದವರು ತುಂಬಾ ಸರಿ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರಂತೆ. ಆದ್ರೂ ಯಾವುದೂ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಇಂದು ಮಾಧ್ಯಮದ ಮೂಲಕ ಆದ್ರೂ ಅವ್ರಿಗೆ ಎಚ್ಚೆತ್ತುಕೊಳ್ಬಹುದು ಅಧಿಕಾರಿಗಳು ಅಂತ ಈ ಮೂಲಕ ನಮ್ಮ ಹತ್ರ ಕೇಳ್ಕೊಂಡಿದ್ರೆ ಇವತ್ತು ಬಂದಿದ್ದೀವಿ. ಬನ್ನಿ ಅವ್ರ ಹತ್ರನೇ ನೇರ ಕೇಳೋಣ. ಈಗ ನಮ್ಮ ಜೊತೆ ಇಲ್ಲಿನ ಗ್ರಾಮದವರು ಕೂಡ ಇದ್ದಾರೆ, ಕೇಳೋಣ ಏನೆಲ್ಲ ಆಗಿದೆ ಅಂತ ಹೇಳಿ. ಮೇಡಮ್, ಈಗ ಇದು ಪ್ರತಿ ಸಲ ಇದೇ ತರ ಇದೆಯಾ ಅಲ್ಲ ಮೊದ್ಲು ಈ ತರ ಇತ್ತಾ? ಮೊದ್ಲು ಈ ತರ ಇರ್ಲಿಲ್ಲ. ನಾವ್ ಇಲ್ಲೇ ಹುಟ್ಟಿ ಬೆಳೆದ್ರಿಂದ ನಮ್ಗಿದ್ ಗೊತ್ತಲ್ಲ ಮೊದ್ಲು ಹೆಂಗಿತ್ತು ಗೇರ್ ತೋಟ ಅಂದ್ರೆ ಅಷ್ಟು ಖುಷಿ ಆಗದ್ ಬರಕ್ಕೆ. ಈಗ ಯಾವಾಗ ಈ ಹೋಮ್ ಸ್ಟೇಗಳೆಲ್ಲ ಸ್ಟಾರ್ಟ್ ಆದ್ಮೇಲಿಂದ ಸ್ಟಾರ್ಟ್, ಈಗ ಟೂರಿಸ್ಟ್ ಯಾವಾಗ ಬರಕ್ ಶುರು ಆದ್ರು ಅದ್ರ ಮೇಲಿಂದ ಎಲ್ಲ ಆಗಿದೆ. ಇದು ಕಸ ಬಂದ್ ಬೀಳ್ತಿದೆ, ಅದೇ ಬಾರಿ ತೊಂದ್ರೆ ಆಗ್ತಿದೆ. ಸಾರ್ವಜನಿಕರಿಗೆ ಬಾರಿ ತೊಂದ್ರೆ ಆಗ್ತಿದೆ. ಅಂದ್ರೆ ಮೊದ್ಲು ನಿಮಗೆ ಈ ತರ ಪ್ರವಾಸಿಗರು ಬಂದಾಗ ಈ ತರ ಎಲ್ಲ ವ್ಯವಸ್ಥೆ ಇರ್ಲಿಲ್ಲ? ಇರ್ಲಿಲ್ಲ ಕಸದ ಅಲ್ಲೆಲ್ಲಿ ತಂದು ಹಾಕೋದು ಏನು ಇರ್ಲಿಲ್ಲ. ಇರ್ಲಿಲ್ಲ. ಬಟ್ ಈ ಕಡೆ ಎಲ್ಲ ಪಂಚಾಯತಿಂದ ಗಾಡಿಗಳೆಲ್ಲ ಬರಲ್ವಾ ಕಸದ? ಇಲ್ಲ ಬರಲ್ಲ, ಯಾವ್ದು ಬರಲ್ಲ. ಕಸದ ಬರಲ್ಲ. ಗಾಡಿಗಳು ಯಾವ್ದು ಎಲ್ಲ ಬರಲ್ಲ. ಇದೇ ತರ ಕಾಡೊಳಗೆ ಕಾಡೊಳಗಡೆ ಎಲ್ಲ ತಗೊಂಬಂದ್ ಇಲ್ಲೇ ಹಾಕೋದು. ಆ ಕಡೆ ಈಗ ಹುಡುಗಿ ದನ ಮತ್ತೆ ಅದೆಲ್ಲ ತಿಂದು ಹೌದು, ಸತ್ತೋಗಿರೋದು ದನಗಳಿಗೆ ಹೌದು ಉಂಟು. ದನಗಳಿಗೆ ಹೊಟ್ಟೆ ಉಗುರಿಸಿದ್ದು ಉಂಟು. ಯಾಕಂದ್ರೆ ಅರ್ಧಂಬರ್ಧಂ ಪ್ಲಾಸ್ಟಿಕ್ ಅಲ್ಲಿ ತಿಂದು ಹಾಕ್ತಿರ್ತಾರೆ. ಅವು ಪ್ರಾಣಿಗಳು ತಿನ್ನೋ ಆಸೆಗೆ ಪ್ಲಾಸ್ಟಿಕ್ನೇ ತಿಂದು ಬಿಡ್ತವೆ. ಅದು ತುಂಬಾ ಆಗಿದೆ ಅದು. ಆಮೇಲೆ ದನಗಳ ಕಾಲಿಗೆ ಬಾಟ್ಲು ಚೂರು ತಾಗಿದ್ದು ಇದೆ. ಕಾಲು ತುಂಬಾ ಅದು ಮನೆಯಲ್ಲಾದ್ರೆ ಔಷಧಿ ಮಾಡ್ತೀವಿ. ಮನೆ ಪ್ರಾಣಿಗಳಿಗಾದ್ರೆ, ಕಾಡು ಪ್ರಾಣಿಗಳಿಗೆ ತೊಂದ್ರೆ ಆಗುತ್ತೆ. ಈಗ ಇಲ್ಲಿಂದ ಈ ಗ್ರಾಮದಿಂದ ಈ ಕೆಲವು ಪುಟಾಣಿ ಮಕ್ಕಳು ಮತ್ತೆ ಶಾಲೆ ಹೋಗೋ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹೌದು ಅವ್ರು ಹೋಗೋ ಟೈಮಲ್ಲೆಲ್ಲ ಈ ತರ ಕುಡ್ಕೊಂಡು ಎಲ್ಲ ಹೌದು. ಇಲ್ಲಿ ಮಜಾ ಮಾಡ್ಕೊಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಭಯ ಆಗ್ತದೆ ಅಂತ ಹೌದು. ಮಕ್ಳೆಲ್ಲರೂ ಹೇಳಿದುಂಟ? ಉಂಟು ಭಯ ಆಗುತ್ತೆ ಎಲ್ಲರಿಗೂ. ನಮ್ಮ ದೊಡ್ಡವರಿಗೆ ಆಗುತ್ತೆ. ಇಲ್ಲಿ ಬರ್ಲಿಕ್ಕೆ ಒಂಥರ ಭಯ ಆಗುತ್ತೆ. ಅದು ಈ ಬೇಸಿಗೆ ಟೈಮಲ್ಲಂತೂ ಇನ್ ಜಾಸ್ತಿ ಆಗ್ಬಿಡುತ್ತೆ. ರಜೆ ಸಿಕ್ಕಿದ ಟೈಮಲ್ಲಂತೂ ಜಾಸ್ತಿನೇ ಇರುತ್ತೆ. ಅಲ್ಲಲ್ಲಿ ಬಿಯರ್ ಬಾಟ್ಲು ಸಿಗರೇಟ್ ಇಟ್ಕೊಂಡು ನಿಂತಿರ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ. ಕೆಲವೊಂದು ಕಾಲೇಜ್ ಮಕ್ಕಳು ಬರ್ತಿರ್ತಾರೆ. ಟೂರಿಸ್ಟ್ನವರೇ ಜಾಸ್ತಿ. ಇದನ್ನು ನೋಡ್ಕೊಂಡು ನೀವೆಲ್ಲರ ಅಧಿಕಾರಿಗಳ ಗಮನಕ್ಕೆಲ್ಲ ತಂದಿದ್ರ? ಅಧಿಕಾರಿಗಳೇ ಇಲ್ಲಿ ಕಣ್ಣು ಮುಚ್ಕೊಂಡು ತಿರ್ಗಾಡ್ಬೇಕಾದ್ರೆ ಅವರೇ ನೋಡ್ತಿದ್ದಾರೆ ದಾರಿಲಿ. ನಾವು ಅಲ್ಲ, ಇಲ್ಲಿ ನಾವೇ ನೋಡ್ತಾ ಇದೀವಿ ರಸ್ತೆ ಬದಿಯಲ್ಲೇ ನಾನೊಂದೆರಡು ಸರಿ ನಾನೇ ಇಲ್ಲಿದ್ದು ಒಬ್ರಿಗೆ ಹೇಳಿದ್ದೆ, ಏನಾದ್ರೂ ಮಾಡೋಣ ಅದಕ್ಕೆ ವ್ಯವಸ್ಥೆ ಅಂತ. ಡಿವೈಡರ್ ಮುಚ್ಚುತ್ತಾ ಇದೆ, ಅದನ್ನೊಂದು ಸೌರಿ ಕ್ಲೀನ್ ಮಾಡಕ್ಕೆ ಇಲ್ಲ. ಕಲೆಕ್ಷನ್ ಮಾಡ್ತಿದ್ದಾರೆ, ಇಲ್ಲಿ ಅರಣ್ಯ ಇಲಾಖೆಯವರು ಕಲೆಕ್ಷನ್ ಆಗ್ತುಂಟು. ಆ ದುಡ್ಡು ಎಲ್ಲಿ ಹೋಯ್ತು? ಆ ದುಡ್ಡು ಅದ್ರಲ್ಲಿ ಸ್ವಲ್ಪ ಮಟ್ಟಿಗಾರ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಬೋದಾ? ಆ ಡಿವೈಡರ್ ಕ್ಲೀನ್ ಮಾಡ್ಬೋದಾ? ಅಲ್ಲ, ಲೆಕ್ಕದಲ್ಲಿ ಇದು ಅರಣ್ಯ ಒಳಗಡೆ ಅಂದ್ರೆ ಕಾಡು ಒಳಗಡೆ ಯಾವುದೇ ಕಸದ ರಾಶಿ ಮತ್ತೆ ಹಾಕಂಗಿಲ್ಲ. ಬಾಟ್ಲಿ ಎಲ್ಲ ಇರಬಾರ್ದು. ಇರ್ಬಾರ್ದು, ಹಾಕಾಗೂ ಇಲ್ಲ. ಅದು ಹಾಕಿ ಅದೇ ತುಂಬಾ ತೊಂದ್ರೆ ಆಗ್ತಿದೆ. ಒಂದು CC ಕ್ಯಾಮ್ರಾ ಇಲ್ಲ, ಒಂದು ಬೀದಿ ದೀಪಗಳಿಲ್ಲ, ಯಾವ್ದು ಇಲ್ಲ. ಕತ್ಲೆಯಲ್ಲಿ ಬರ್ಬೇಕಾದ್ರೆ ಅದೇ ರಾತ್ರಿ ಹೆಂಗಸ್ರಂತೂ ನಡ್ಕೊಂಡ್ ಬರೋದು ಅದು ಸುಮ್ನೆನೆ. ಎಲ್ಲ ವೆಹಿಕಲ್ ಮಾಡ್ಕೊಂಡು ಎಲ್ಲ ವೆಹಿಕಲ್ ಮಾಡ್ಕೊಂಡೇ ಬರ್ಬೇಕು. ಇಲ್ಲಿ 100 ರೂಪಾಯಿ ಚಾರ್ಜ್ ತಗಂತಾರೆ. ಹಗ್ಲು ಕೂಡ ನಾವೆಲ್ಲ ಸ್ವಲ್ಪ ಹೆದರ್ಕೊಂಡೇ ಬರೋದು. ಇದೊಂದು ಟರ್ನ್ ದಾಟೋ ತನಕ ಸ್ವಲ್ಪ ಭಯನೇ. ಭಯನೇ. ಆಚೆ ಈಚೆ ನೋಡ್ಕೊಂತಾನೆ ಓಡೋದೇ ಆಗುತ್ತೆ. ಯಾವ್ದಾದ್ರು ಗಾಡಿ ನಿಂತಿದೆ ಅಂದ್ರೆ ಸ್ವಲ್ಪ ಇಲ್ಲ ಫೋನ್ ಕಿವಿಯಲ್ಲಿ ಇಟ್ಕೊಂಡು ಸುಮ್ನೆನಾದ್ರೂ ಮಾತಾಡ್ತಾ ಹೋಗೋದು. ಈ ತರ ಎಲ್ಲ ನಾವೇ ಮಾಡಿದೀವಿ.
ಅಲ್ಲ ಇದ್ರ ಬಗ್ಗೆ ನೀವು ಇಲ್ಲಿ ಪೊಲೀಸ್ ಠಾಣಾಧಿಕಾರಿಗಳಿಗೆಲ್ಲರೂ ಮಾಹಿತಿ ಇಲ್ಲ, ಕೊಟ್ಟಿಲ್ಲ. ಕಾಲ್ ಮಾಡ್ಬೋದಲ್ಲ ಮೇಡಮ್, ಆ ತರ ಎಲ್ಲ ಸಂದರ್ಭ ಮಾಡ್ಬೋದು. ಆತರ ಸಂದರ್ಭದೇ ಅವ್ರು ಅಷ್ಟು ಮಾಡ್ತಾರೆ ಬಿಟ್ರೆ ಅದು ಎಲ್ಲ ಭಯ ಎಲ್ಲ ಒಂದ್ಸಲ ನೀವು ಹೇಳಿದ್ಮೇಲೆ ಯಾರು ರೆಸ್ಪಾನ್ಸಿಬಿಲಿಟಿ ಕೊಡ್ಲಿಲ್ಲ. ಅದೇ ನಾನು ಮುಜುಗರ ಆಗುತ್ತೆ. ಯಾರು ಬರಲ್ಲ, ಮುಂದೆ ಬನ್ನಿ ಎಲ್ಲರೂ ಹೋಗಿ ಮಾತಾಡೋಣ ಇದ್ರ ಬಗ್ಗೆ ಹೇಳೋಣ ಅಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಆದ್ರೆ ನಿಮಗೆ ಮಕ್ಕಳು ಎಲ್ಲ ಇದಾರೆ, ಹಾಗಾಗಿ ಹೌದು. ನಿಮ್ಮ ಮಕ್ಕಳ ಬಗ್ಗೆ ಹೌದೌದು. ಸ್ವಲ್ಪ ಅಲ್ಲ, ಗಮನ ಎಲ್ಲರಿಗೂ ಹರಿಸಿದ್ರಿ. ಮಕ್ಳಿದಾರೆ, ಹೆಣ್ಮಕ್ಳಿದಾರೆ, ಇಲ್ಲಿ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿದಾರೆ. ಅವ್ರನ್ನೇನಂದ್ರೆ ಈಗ ಹೆದ್ರಿ ಈಗ 4 ಗಂಟೆ ಹೊತ್ತಿಗೆ ಕೆಲಸ ಬಿಟ್ಟು ಅವ್ರ ತಂದೆ ತಾಯಿನೇ ಬೈಕಲ್ಲಿ ಕರ್ಕೊಂಡ್ ಬಂದ್ ಬಿಡೋ ವ್ಯವಸ್ಥೆ ಈಗ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ದಾರಿಲಿ ನಡ್ಸಕ್ ಹೆದರಿಕೆ ಆಗುತ್ತೆ ಎಲ್ಲರಿಗೂ. ಹಾಗೆ. ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪ. ಇದು ವೀಕ್ಷಕರೇ, ಈ ಗ್ರಾಮದ ಜನರ ಒಂದು ನೋವನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ ಕೂಡಲೇ ಇದನ್ನು ಕಸದ್ದು ರಾಶಿಗಳನ್ನು ತೆರವುಗೊಳಿಸಿ ಅದಕ್ಕೆ ಎಲ್ಲೆಲ್ಲಿ ಹಾಕ್ಬೇಕು ಅಂತಾನೂ ಕೂಡ ಇದೆ. ಪಂಚಾಯತಿಯಲ್ಲಿ ಮಾಡಿಕೊಟ್ಟಿದ್ದಾರೆ, ಹೊರನಾಡು ರಸ್ತೆಯಲ್ಲಿ ಕೂಡ ಹಾಕ್ಬೋದು, ವೆಹಿಕಲ್ ಕೂಡ ಇದಾವೆ. ಅದಕ್ಕೆ ಕರೆ ಮಾಡಿದ್ರು ಅವರು ಬಂದು ವಾರಕ್ಕೆ 1 ಸಲನ ಇಲ್ಲ 2 ಸಲನ ಬಂದು ಕಸದನ್ನು ತಗೊಂಡು ಹೋಗೋ ಕೆಲಸನೂ ಕೂಡ ಮಾಡ್ತಾರೆ. ಸುಮ್ಮನೆ ಇಲ್ಲಿ ಕಾಡೊಳಗೆ ತಂದು ಹಾಕಿ ಸಾವಿರಾರು ಜನರು ಇಲ್ಲಿ ತಿರುಗುವ ರಸ್ತೆಯಲ್ಲೂ ಕೂಡ ಈ ತರ ಬಾಟ್ಲೆಲ್ಲ ಹೊಡೆದಾಕಿದ್ದಾರೆ. ಅವಕಾಶ ಕೊಡಬೇಡಿ ಅಂತೇಳಿ ಇಲ್ಲಿನ ಗ್ರಾಮದ ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನೋಡುವ, ಇನ್ನೂ ನಮ್ಮ ಕೆಳಗಡೆ ಕೂಡ ನಮ್ಮ ಕೆಲವು ಸ್ಥಳೀಯರು ಇದ್ದಾರೆ, ಅವ್ರ ಹತ್ರನೂ ಮಾಹಿತಿ ತಗೊಳ್ಳೋಣ. ಈಗ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಕೇಳೋಣ ಈ ಕಸದ್ದು ಬಗ್ಗೆ. ಯಾವ ತರ ಈ ತರ ಎಲ್ಲ ಕಸದ ರಾಶಿ ಕಾಣುತ್ತಾ ಇದೆ, ಇದ್ರ ಬಗ್ಗೆ ಏನು ಅಂತ ಕೇಳೋಣ. ನಮಸ್ಕಾರ. ನಮಸ್ತೆ ಸರ್. ಈಗ ಈ ತರ ಕಸ ಎಲ್ಲ ರಸ್ತೆ ಬದಿಯಲ್ಲೆಲ್ಲ ಹಾಕಿದ್ದಾರೆ, ಮತ್ತೆ ಅರಣ್ಯ ಇದು ಜಾಗದಲ್ಲೂ ಅಂದ್ರೆ ಜಾಗ ಅಂತ ಹೇಳಿದ್ರೆ ಅರಣ್ಯ ವ್ಯಾಪ್ತಿ ಬರುತ್ತೆ ಇದು. ಹೌದು. ಬಟ್ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿದ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಲ್ಲ, ಆಕ್ಚುಲಿ ಇದು ಕ್ರಮ ತಗೋಬೇಕಿತ್ತು. ಇದನ್ನ ಯಾರು ನಾವೆಲ್ಲ ವಿಡಿಯೋ ಮಾಡಿ ಅಥವಾ ಏನೋ ಸ್ಟೇಟ್ಮೆಂಟ್ ಕೊಟ್ಟು ತಕ್ಷಣ ಆಗುವಂತದಲ್ಲ, ಅವರು ಮುತುವರ್ಜಿ ವಹಿಸಿ ಮಾಡ್ಬೇಕಾಗಿದ್ದು ಕೆಲಸಗಳು. ನೀವೇ ನೋಡಿದ್ರಲ್ಲ ಸರ್, ಅಲ್ಲಿ ಮೊದ್ಲೆಲ್ಲ ಈಗ ಒಂದು ಸಾಮಾನ್ಯ ಒಂದು 5-10 ವರ್ಷದ ಹಿಂದೆ ಅಲ್ಲ, ಗೇರ್ ತೋಟ ಅನ್ನೋದು ಒಂದು ಒಳ್ಳೆ ವಾತಾವರಣ ಇಲ್ಲಿತ್ತು. ಅಂದ್ರೆ ನಮ್ಮವರು ಕೆಲ ವರ್ಗದವರೆಲ್ಲ ಬಂದು ಇಲ್ಲಿ ಗೇರ್ಕಾಯಿ ಕುಯ್ಯೋದಾಗ್ಲಿ ಅಥವಾ ಅಣಬೆ ಎತ್ತೋದಾಗ್ಲಿ, ಸೌದೆ ಸೊಪ್ಪಿಗಾಗ್ಲಿ ಇದೇ ಜಾಗದಲ್ಲಿ ಬರ್ಬೇಕಿತ್ತು. ಆದ್ರೆ ಮೊನ್ನೆ ಒಂದು ನಮ್ಮ ಮನೇಲಿ ಫಂಕ್ಷನ್ ಆದಾಗ ನಾನು ಇಲ್ಲೊಬ್ರು ಲೋಕಲ್ ಅವ್ರಿಗೆ ಹೇಳಿದೆ, ಫಂಕ್ಷನ್ ಇದೆ ಬರ್ಬೇಕು ಅಂತ. ನಂಗಲ್ಲಿ ಆ ರೋಡಲ್ಲಿ ಬರಕ್ ಭಯ ಆಗ್ತದೆ ಅಂತ ಹೇಳಿದ್ರು. ನಾನು ಅದಕ್ಕೆ ಯಾಕೆ ಭಯ ಪಡ್ತೀರಾ ಅಂತ ಕೇಳಿದೆ. ಅವ್ರು ಮತ್ತೆ ಇಲ್ಲ ಅಣ್ಣ, ನೀವು ಒಂದ್ಸರಿ ಆ ರೋಡಲ್ಲಿ ಬಂದು ನೋಡಿ ಅಂತ ಹೇಳಿದ್ರು. ನಾನು ಬಂದು ನೋಡಿದಾಗ ಈ ತರದ ಪರಿಸ್ಥಿತಿಲಿ ಯಾವ ಹೆಣ್ಮಕ್ಳು ಕೂಡ ಮತ್ತೆ ಯಾವ ಶಾಲೆ ಮಕ್ಕಳು ಕೂಡ ನಮಗೆ ಒಂದೊಂದ್ಸರಿ ಅಸಹ್ಯ ಹುಟ್ಟೋಗ್ತದೆ. ಇದು ನೋಡಿದ್ರಲ್ಲ ನೀವೇ, ಇದು ತುಂಬಾ ವಿನಾಶಕಾರಿ ಇದು ಅಂಶಗಳು ಇವೆಲ್ಲ. ಇದನ್ನ ಅರಣ್ಯ ಇಲಾಖೆಯವರು ಖುದ್ದಾಗಿ ಬಂದು ಒಂದ್ಸಾರಿ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಇನ್ ಮುಂದೆ ಕೂಡ ಇಂಥದ್ದು ಆಗ್ಬಾರ್ದು, ಇಂಥ ವಾತಾವರಣದಲ್ಲಿ ಇಂಥದ್ದು ಪರಿಸ್ಥಿತಿ ಬರಬಾರ್ದು ಅಂತೇಳಿ ಮೂಲಕ. ಅಲ್ಲ, ಈ ತರ ಅರಣ್ಯ ಅಂದ್ರೆ ಜಾಗದಲ್ಲಿ ಈ ತರ ಎಲ್ಲ ಕಸದ ರಾಶಿಗಳು ಮೂಟೆ ತಂದು ಹಾಕೋದು ಅದನ್ನು ಎಲ್ಲಾದ್ರೂ ನೋಡಿದ್ರ ಸರ್? ಅಲ್ಲ, ಈ ಭಾಗದಲ್ಲಿ ಮಾತ್ರ ಈ ಭಾಗದಲ್ಲಿ ಅಂತಲ್ಲ, ಇಲ್ಲಿ ಸುತ್ತಮುತ್ತ ಎಲ್ಲಾ ಕಡೆನೂ ನಡೀತಾ ಇದೆ. ನಂಗೆ ಈ ಗಮನಕ್ಕೆ ಬಂದಿದ್ದೇನಂತ ಅದೇ ಹೇಳಿದ್ನಲ್ಲ ಅವಾಗ ಫಂಕ್ಷನ್ ವಿಚಾರದಲ್ಲಿ ಕರೆದಾಗ ಅವ್ರು ಹೇಳಿದ್ದಕ್ಕೆ ನಾನು ಬಂದು ನೋಡಿದ್ದು. ಇನ್ನು ಸುತ್ತಮುತ್ತ ಸಾಮಾನ್ಯ ಅಂತ ಹೇಳಿ ರೋಡ್ ಬದಿ ಚೂರ್ ಕಾಣಿಸ್ತಾ ಇರೋದು. ಇನ್ನು ಒಳಗಡೆ ಏನೇನಾಗಿದೆ ಗೊತ್ತಿಲ್ಲ. ಆ ಮೊನ್ನೆ ಬಂದಾಗ ಒಂಚೂರು ಒಳಗಡೆ ಹೋಗಿದ್ದಷ್ಟೇ, ಒಂದು 10 ಅಡಿ ದೂರದಲ್ಲೇ ಕೂಡ ರಾಶಿ ಇದಾವೆ. ಅದೆಲ್ಲ ಹೇಗೆ ಇವ್ರು ಫಾರೆಸ್ಟ್ನವರು ಅವರೆಲ್ಲ ಡೈಲಿ ತಿರ್ಗಾಡೋರು, ಅವರೆಲ್ಲ ಬೇಕಾದ್ರೆ ಈ ಒಂದು ಸಣ್ಣ ಸೌದೆ ಕಡಿಯೋರ್ನ ಮತ್ತೆ ಸೊಪ್ಪು ಕಡ್ದವ್ರಿಗೆಲ್ಲ ಹೆದರ್ಸಿ ಬೆದರ್ಸಿ ಇದ್ ಮಾಡ್ತಾರೆ. ಆದ್ರೆ ಇದೆಲ್ಲ ಅವ್ರಿಗೆ ಕಣ್ಣಿಗೆ ಕಾಣಲ್ಲ ಅನ್ನೋದೇ ನಂಗೆ ಅನುಮಾನ ಬರ್ತದೆ. ಈಗ ಸ್ಥಳೀಯರು ಕೂಡ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಎಲ್ಲ ಹೋಗೋ ಟೈಮಲ್ಲಿ ಕೂಡ ಭಯ ಆಗ್ತದೆ, ಎಲ್ಲ ಹುಡುಗರು ಎಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ, ಹೊರಗಡೆ ಬಂದವರು ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ, ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸುವುದಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಅದೇ ಹೇಳಿದ್ದು. ಅವರು ಸುಮ್ನೆ ಅವ್ರದ್ದು ಡ್ಯೂಟಿ ಏನಿದೆ ಅದನ್ನ ಅವ್ರು ಮಾಡ್ಬೇಕಿತ್ತು. ಇವೆಲ್ಲ ನಾವ್ ಹೇಳಿ ಮಾಡ್ಬೇಕಾಗಿದ್ದಲ್ಲ. ಇಲ್ಲೇ ಡಿಪಾರ್ಟ್ಮೆಂಟ್ ಅಲ್ಲಿರೋ ವ್ಯಕ್ತಿಗಳ ಸಮೇತ ಇಲ್ಲಿ ಡೈಲಿ ತಿರ್ಗಾಡೋರು ಇಲ್ಲೂ ಇದಾರೆ, ಲೋಕಲ್ ಅಲ್ಲೂ ಇದಾರೆ. ಅವರೆಲ್ಲ ಸ್ವಲ್ಪ ಆಚೆ ಈಚೆ ಕಣ್ಣಾಡ್ಸಿದ್ರೆ ಗೊತ್ತಾಗ್ತದೆ. ಆದ್ರೆ ಅವರು ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರು ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಈಗ ಅದೇ ರೀತಿ ಈಗ ಗ್ರಾಮ ಪಂಚಾಯತಿಲಿ ವೆಹಿಕಲ್ ಕೂಡ ಇದೆ, ಕಸದ್ದು ಒಂದು ಗಾಡಿ ಕೂಡ ಇದಾವೆ.
ಅವ್ರಿಗೆ ಹೇಳಿದ್ರೆ ಇವರೆಲ್ಲರೂ ಕಸ ಅದಕ್ಕೆ ಹಾಕಕ್ಕೆ ಒಂದ್ 2 ದಿನಕ್ಕೊಮ್ಮೆ ನಮ್ ಕಡೆ ಬನ್ನಿ ಕಸದೆಲ್ಲ ಇದೆ ಅಂತ ಎಲ್ಲ ಕಡೆ ಹೋಗ್ಬೋದಲ್ಲ ಸರ್ ಅದು? ಅದು ಹೋಗ್ಬೋದು. ಇವರು ಲೋಕಲ್ ಅವ್ರು ಯಾರಾದ್ರೂ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಪಂಚಾಯತಿ ಗಾಡಿ ಅವರಿಗೆ ಒಳ್ಳೆ ಕಸ ವಿಲೇವಾರಿದು ಜಾಗ ಇದೆ ಗಣಪತಿ ಕಟ್ಟೆಯಲ್ಲಿ, ಅಲ್ಲಿಗೆಲ್ಲ ಇವನ್ನೆಲ್ಲ ಶಿಫ್ಟ್ ಮಾಡುವಂಗೆ ಏನಾರು ಒಂದು ಕ್ರಮ ಕೈಗೊಂಡ್ರೆ ಒಳ್ಳೇದಂತ. ಗ್ರಾಮ ಪಂಚಾಯತಿ ಜವಾಬ್ದಾರಿನೂ ಇದೆ ಇದ್ರಲ್ಲಿ. ಅವರು ಸ್ವಲ್ಪ ಕೇರ್ ತಗೊಂಡು ಮಾಡಿದ್ರೆ ಸೂಕ್ತ ಅಂತ ಅನ್ನಿಸ್ತದೆ. ಈಗ ಅದೇ ರೀತಿ ಈಗ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ, ಇಲ್ಲಿ ತನಕ ಏನೋ ಆಗಿದೆ, ಆದ್ರೆ ಇನ್ ಮುಂದೆಗಳ ಇಂಥ ವಾತಾವರಣ ಇಲ್ಲಿ ಸೃಷ್ಟಿ ಆಗಬಾರ್ದು. ಒಂದು ಒಳ್ಳೆ ವಾತಾವರಣ ಡಿಪಾರ್ಟ್ಮೆಂಟ್ ವೈಸು ಅಷ್ಟೇ, ಮತ್ತೆ ಲೋಕಲ್ ಅಲ್ಲಿರೋ ನಾವು ಕೂಡ ನಮ್ಮಂಥವ್ರು ಎಲ್ಲ ಒಂಚೂರು ಮುಂದೆ ಬಂದು ಇದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಗೊಂಬಂದು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಒಂದು ಈ ಸಮಾಜಕ್ಕೆ ಒಂದು ಒಳ್ಳೇದೊಂದು ಕೊಡುಗೆ ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಮಂಜುನಾಥ್ ಅಂತ. ಇದು ಈ ಗ್ರಾಮದ ಜನರ ಒಂದು ಈ ಕಸದ ರಾಶಿದ ಬಗ್ಗೆ ನಮ್ಮ ಹತ್ರ ಒಂದು ಕೂಡ ಅವರು ತುಂಬಾ ದಿನಗಳಿಂದ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಗೇರ್ ತೋಟ ಭಾಗದಲ್ಲಿ ತುಂಬಾ ಕಸದ ರಸ್ತೆ ಬದಿಯಲ್ಲೆಲ್ಲ ಬಾಟ್ಲೆಲ್ಲ ಹೊಡೆದಾಕಿ ಈ ತರ ಎಲ್ಲ ಇದೆ, ಇದನ್ನೊಂದು ವರದಿ ಮಾಡಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಆದ್ರೂ ಯಾರು ಕ್ಯಾರ್ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಇವತ್ತು ಕೂಡ ಬಂದಿದ್ವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಪಂಚಾಯಿತಿ ಮತ್ತೆ ಹೋಮ್ ಸ್ಟೇ ಅವರು ಅಷ್ಟೇ, ಅವರಿಗೆ ಪಂಚಾಯಿತಿ ಅವರಿಗೆ ಹೇಳಿದ್ರೆ ಎರಡು ದಿನಕ್ಕೊಮ್ಮೆ ಆದ್ರೂ ವೆಹಿಕಲ್ ಬರುತ್ತೆ, ಅದರಲ್ಲಿ ಹಾಕುವಂತ ಕೆಲಸ ಮಾಡ್ಲಿ, ಈ ತರ ಎಲ್ಲ ಅಲ್ಲೆಲ್ಲ ಬಿಸಾಡೋದು ಬೇಡ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ಕೊಂಡು ಇದನ್ನು ತೆರವುಗೊಳಿಸುವ ಕಾರ್ಯಕ್ರಮ ಕೂಡ ಮಾಡ್ಲೇಬೇಕು ಅವರು. ಇದಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ, ಬಟ್ ಈ ತರ ಇನ್ನೊಂದು ತಪ್ಪು ನಡಿಬಾರ್ದು ಅಂತ ಹೇಳಿ ಈ ಭಾಗದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಬರ್ತಾರೆ, ಭಯದಿಂದ ಓಡಾಡ್ತಾರೆ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಕಸದ ರಾಶಿಯನ್ನು ಇಲ್ಲಿಂದ ತೆರವುಗೊಳಿಸಬೇಕಂತ ಹೇಳಿ ಕೂಡ ಈ ಗ್ರಾಮದ ಜನರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ.
ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.